ಸಮಸ್ತ ವೀಕ್ಷಕ ಬಾಂಧವರಿಗೆ ಕಾರ್ಕಳದಿಂದ ಸರ್ವೋತ್ತಮ ಮಾಡುವಂತಹ ಪ್ರೀತಿಪೂರ್ವಕವಾದ ನಮಸ್ಕಾರ. ಇವತ್ತಿನ ದಿವಸ ನಾವು ಕಾರ್ಕಳದ ಪೆರ್ವಾಜೆ ಎಂಬಲ್ಲಿರ್ತಕ್ಕಂತಹ ಶ್ರೀ ಅಮಿತ್ ಪೈ ಸ್ಮರಣಾರ್ಥ ಸ್ವಾಮಿ ವಿವೇಕಾನಂದ ಧ್ಯಾನ ಮತ್ತು ಯೋಗ ಕೇಂದ್ರ ಈ ಒಂದು ಕಟ್ಟಡದ ಸಭಾಂಗಣದಲ್ಲಿ ಉಪಸ್ಥಿತರಿದ್ದು, ಇವತ್ತಿನ ದಿವಸ ಪ್ರಧಾನವಾಗಿ ನಾನು ಇಚ್ಛೆಪಟ್ಟಂತಹ ವಿಚಾರ ಯಾವುದು ಅಂತ ಹೇಳಿದ್ರೆ, ಭಕ್ತರ ಜೀವನದಲ್ಲಿ ಪರಮಾತ್ಮ ಯಾವ ರೀತಿಯಾಗಿ ಅನುಗ್ರಹಿಸಿದ್ದಾನೆ ಈ ವಿಚಾರದ ಬಗ್ಗೆ ನಾವು ಸ್ವಲ್ಪ ಇವತ್ತಿನ ದಿವಸ ವಿಶೇಷವಾಗಿ ವಿಶ್ಲೇಷಣೆ ಮಾಡಬೇಕಾಗಿದೆ. ಈ ಶೀರ್ಷಿಕೆಯಲ್ಲಿ ನಮಗೆ ಪ್ರಧಾನವಾಗಿ ಇವತ್ತಿನ ದಿವಸಕ್ಕೆ ಸದನ್ ಕಸಾಯಿ ಎನ್ನತಕ್ಕಂತಹ ಒಬ್ಬ ಭಕ್ತರ ವಿಚಾರವಾಗಿ ನಾನು ಇವತ್ತಿನ ದಿವಸ ಮಾತನಾಡಲಿಕ್ಕೆ ನಾನು ಅಪೇಕ್ಷೆಪಟ್ಟು ನಿಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಈ ವಿಚಾರವನ್ನು ಸದನ್ ಕಸಾಯಿ ಹೆಸರೇ ತಿಳಿಸುವಂತೆ ಅವನು ಒಬ್ಬ ಮಾಂಸ ವ್ಯಾಪಾರಿ. ಕಸಾಯಿ ಮಾಂಸವನ್ನು ಮಾರಿ ಜೀವನವನ್ನು ನಡೆಸ್ತಕ್ಕಂಥದ್ದು ಅವನು ವೃತ್ತಿ. ಅವನು ಒಂದು ಪ್ರತಿನಿತ್ಯನೂ ಕೂಡ ಯಾರೋ ಅವನಿಗೆ ತಂದು ಒಂದಿಷ್ಟು ಮಾಂಸವನ್ನು ತರ್ತಾರೆ, ಬೇರೆ ಬೇರೆ ಪ್ರಾಣಿಗಳದ್ದು ವಧಾಗ್ರಹದಿಂದ. ಅದನ್ನು ಅದರ ಗಿರಾಕಿಗಳಿಗೆ ಯಾರ್ಯಾರು ಬಯಸ್ಕೊಂಡು ಬರ್ತಾರೋ ಅವರಿಗೆ ತಕ್ಕಡಿಯಲ್ಲಿಟ್ಟು ಅವರವರ ಅನುಕೂಲತೆಗೆ ತಕ್ಕಂತೆ ಅದನ್ನು ತುಂಡರಿಸಿಬಿಟ್ಟು ಸಣ್ಣ ಭಾಗಗಳನ್ನಾಗಿ ಮಾಡಿ ಅದನ್ನು ಕೊಟ್ಟುಬಿಟ್ಟು ಏನೋ ಅದರಿಂದ ಅವನಿಗೆ ಸಿಗ್ತಕ್ಕಂತಹದರಿಂದ ಅವನ ಒಂದು ಜೀವನ ಪಾಲನೆಯಷ್ಟು ಮಾತ್ರ ಆಗಿ ಹೋಗ್ತಾ ಇತ್ತು. ಅದಕ್ಕಿಂತ ಹೆಚ್ಚಿನದ್ದೇನು ಅವನಿಂದ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ಅವನ ವೃತ್ತಿ ಜೀವನದಲ್ಲಿ ಬಹಳಷ್ಟು ಪ್ರಾಮಾಣಿಕತೆಯನ್ನು ಅವನು ಕಾಪಾಡಿಕೊಂಡು ಬಂದಿದ್ದ. ಈ ರೀತಿ ನಡೀತಾ ಇರಬೇಕಾದ್ರೆ ಒಂದು ದಿವಸ ಏನಾಗುತ್ತೆ ಅಂತೇಳಿ, ಯಾರೋ ಒಬ್ಬರು ಪಂಡಿತರು ಅಲ್ಲಿ ಅವನ ಅಂಗಡಿ ಎದುರುಗಡೆಯಿಂದ ಅವರು ಹೋಗ್ತಾ ಇರಬೇಕಾದ್ರೆ ಇವನ ವೃತ್ತಿ ನೋಡ್ತಾ ಇರ್ತಾರೆ. ಆದರೆ ಅದರಲ್ಲಿ ಅವರಿಗೆ ಒಂದು ವಿಚಿತ್ರವಾದಂತಹ ಒಂದು ಸನ್ನಿವೇಶ ಕಂಡು ಬರ್ತದೆ. ತಕ್ಕಡಿಯ ಒಂದು ಭಾಗದಲ್ಲಿ ಮಾಂಸವನ್ನಿಟ್ಟರೂ ಕೂಡ ಇನ್ನೊಂದು ಭಾಗದಲ್ಲಿ ಇಡಬೇಕಾದಂಥ ಕಲ್ಲುಗಳು ಯಾವುದು ಅಂತ ನೋಡಿದರೆ ಇವನಿಗೆ ಗೊತ್ತಿಲ್ಲ. ಪಾಪ ವೃತ್ತಿ ಜೀವನ ಮಾಡಿಕೊಂಡೇ ಹೋಗಿದ್ದಾನೆ. ಅದರ ಪೂರ್ವಾಪರ ಯಾವ ಇತಿಹಾಸವನ್ನು ಗೊತ್ತಿಲ್ಲದ ರೀತಿಯಲ್ಲಿ ಆ ಕಲ್ಲುಗಳನ್ನು ಉಪಯೋಗ ಮಾಡ್ತಾ ಬಂದಾನೆ. ಆದರೆ ಈ ಪಂಡಿತರು ಯಾವಾಗ ಇದನ್ನು ನೋಡಿದರೋ ಅವರಿಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಅವರು ಮುಖ ಮುಚ್ಚಿಕೊಂಡು ಬರ್ತಾರೆ ಅಲ್ಲಿ ಹತ್ತಿರಕ್ಕೆ. ಮತ್ತು ಅವನ ಹತ್ರ ಕೇಳ್ತಾರೆ, ನೋಡಪ್ಪ, ನೀನು ಏನು ಮಾಡ್ತಾಯಿದ್ದೀಯ ಅಂತ ನಿಂಗೆ ತಿಳಿದಿದೆಯಾ? ಏನು ಮಾಡ್ತಾಯಿದ್ದೀನಿ? ನನ್ನ ವೃತ್ತಿ ಧರ್ಮವನ್ನು ನಾನು ಪಾಲನೆ ಮಾಡ್ಕೊಂಡು ಬಂದಿದ್ದೀನಿ, ಹೊರತು ಇದರಿಂದ ಯಾರಿಗೂ ತೊಂದರೆ ಆಗಿಲ್ಲಲ್ವಾ? ಅವನ ಪ್ರಶ್ನೆ ನೋಡಿ, ಎಷ್ಟು ಸರಳ ಮತ್ತು ಮುಗ್ಧವಾದಂತಹ ವಿಚಾರಧಾರೆ ಇರುವಂತಹ ವ್ಯಕ್ತಿ ಅವನು. ಆದರೆ ನೀನು ಏನು ಮಾಡ್ತಾಯಿದ್ದೀಯ ಅಂತ ನಿನಗೆ ಗೊತ್ತಿಲ್ಲ. ತಕ್ಕಡಿ ಇನ್ನೊಂದು ಭಾಗದಲ್ಲಿ ಕಲ್ಲುಗಳನ್ನಿಡಬೇಕಾದಂತಹ ಸ್ಥಳದಲ್ಲಿ ನೀನು ಏನು ಇಟ್ಕೊಂಡಿದ್ದೀಯಾ ಅಂತೇಳಿ ನಿನಗೆ ತಿಳಿದಿದೆಯೋ ಅಂತ ಹೇಳಿದಾಗ, ಅದು ನನಗೆ ಗೊತ್ತಿಲ್ಲ, ಅದು ನಿಜವಾಗಿ ಕಲ್ಲುಗಳಿರಲಿಲ್ಲ, ಅದು ಶಾಲಿಗ್ರಾಮ ಕಲ್ಲುಗಳಾಗಿತ್ತು. ನಮ್ಮಲ್ಲಿ ಸನಾತನ ಧರ್ಮದಲ್ಲಿ ನಂಬಿಕೆ ಇದೆ. ದೇವಾಲಯಗಳಲ್ಲಿ ನಾವು ಪೂಜೆ ಪುರಸ್ಕಾರ ಇದನ್ನು ಮಾಡ್ತಾ ಇರಬೇಕಾದ್ರೆ ನಾವೆಲ್ಲರೂ ದೇವರ ಬಿಂಬವನ್ನು ನೋಡ್ತೀವಿ. ಆದರೆ ನಿಜವಾಗಿಯೂ ಚೈತನ್ಯ ಅಥವಾ ಅಲ್ಲಿ ನಿಜವಾಗಿರ್ತಕ್ಕಂಥ ದೇವಸ್ಥಾನ ಶಕ್ತಿ ಇರುವಂಥದ್ದು ಶಾಲಿಗ್ರಾಮಗಳಲ್ಲಿ. ಅದರಿಂದಲೇ ಆ ಪಂಡಿತರು ಬಹುಶಃ ಚಕಿತರಾಗಿ ನೋಡ್ತಾರೆ, ಎಲ್ಲ ಶಾಲಿಗ್ರಾಮಗಳವ್ರ ಹತ್ರ ಇದ್ದಾವೆ. ಆ ಶಾಲಿಗ್ರಾಮಗಳು ತಕ್ಕಡಿ ಒಂದು ಭಾಗದಲ್ಲಿ ಇಟ್ಕೊಂಡು ಇನ್ನೊಂದು ಭಾಗದಲ್ಲಿ ಅದಕ್ಕೆ ಸಮಾನವಾದಂತಹ ಮಾಂಸದ ತುಂಡನ್ನು ಇಟ್ಬಿಟ್ಟು ಅವನು ಮಾರಾಟ ಮಾಡಿ ಅವನ ವೃತ್ತಿ ಜೀವನವನ್ನು ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದಾನೆ. ಅವನು ಇಷ್ಟು ವರ್ಷಗಳಿಂದಲೂ ಕೂಡ ಇದರ ರಹಸ್ಯ ಗೊತ್ತಿಲ್ಲ, ಹಿನ್ನೆಲೆ ಏನು ತಿಳಿದಿಲ್ಲ ಅವನಿಗೆ. ಪಾಪ ಮಾಡ್ಕೊಂಡು ಬಂದಿದ್ದಾನೆ. ಆದರೆ ಆಗ ಪಂಡಿತರು ಕೇಳ್ತಾರೆ, ನೋಡಪ್ಪ, ಇದು ಸರಿಯಲ್ಲ, ಇದೆಲ್ಲವೂ ಕೂಡ ಶಾಲಿಗ್ರಾಮ ಕಲ್ಲುಗಳು. ಆಗ ಒಂದು ಮಾತು ಅವನು ಹೇಳ್ತಾನೆ, ಪಂಡಿತರೇ, ಇದು ವಿಷಯ ನನಗೆ ಗೊತ್ತಿಲ್ಲ, ನಾನಿದೆಲ್ಲ ತಿಳಿದಂಥ ಒಬ್ಬ ಪಾಮರ ಅಲ್ಲ, ಸಾಮಾನ್ಯರಲ್ಲಿ ಸಾಮಾನ್ಯ. ಆದರೆ ಪ್ರತಿನಿತ್ಯನೂ ಕೂಡ ಈ ನನ್ನ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಶುಚೀಭೂತನಾಗಿ ಅವರ ಸಂಪ್ರದಾಯ ಪ್ರಕಾರ ಇರತಕ್ಕಂಥ ಧರ್ಮಗ್ರಂಥಗಳನ್ನು ಓದ್ತಾ ಸಾಯಂಕಾಲದ ಹೊತ್ತಿಗೆ ಒಂದು ಗಳಿಗೆ ಕೂತ್ಕೊಂಡಾಗ ನನ್ನ ಅವನ ಮನೆಯ ಪಕ್ಕದಲ್ಲಿ ಗಲ್ಲಿಯಲ್ಲಿ ಈ ವೈಷ್ಣವರು ಅಂತ ಹೇಳಿದ್ರೆ ಹರಿಭಕ್ತರು, ವಿಷ್ಣು ಭಕ್ತರ ಒಂದು ಗುಂಪಿದೆ. ಅವರೆಲ್ಲರೂ ಸೇರಿಕೊಂಡು ಅಲ್ಲಿ ಪ್ರತಿನಿತ್ಯನೂ ಕೂಡ ಭಗವಂತನ ಕೀರ್ತನೆ, ಸಂಕೀರ್ತನೆ ಇತ್ಯಾದಿ ಮಾಡ್ತಾ ಇರ್ತಾರೆ. ಅದರಲ್ಲೇ ನಾನು ತಲ್ಲೀನನಾಗಿ ಹೋಗ್ತೇನೆ. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಆನಂದವಾದಾಗ ಈ ರೀತಿಯಾಗಿ ತಲೆದೂಗ್ತಾ ಇರ್ತದೆ ನಂದು. ಅದೇ ಸ್ಥಿತಿ ನನಗೆ
ತಕ್ಕಡಿಯಲ್ಲಿ ಮಾಂಸವನ್ನಿಟ್ಟುಕೊಂಡು ಮಾರಾಟ ಮಾಡೋ ಸಂದರ್ಭದಲ್ಲಿ ಈ ಭಾವನೆ ಬರ್ತಾ ಇದೆ ಅಲ್ವಾ ಪಂಡಿತರೇ, ಇದು ಏನು ಅಂತ ನನಗೆ ತಿಳಿದಿಲ್ಲ. ಪಂಡಿತರು ಹೇಳ್ತಾರೆ, ಅದು ಏನೇ ಇರಲಿ ಆ ಕಲ್ಲುಗಳನ್ನು ನನಗೆ ಕೊಡು ಹೇಳ್ತಾನೆ. ಹಾಗೆ ನನಗೆ ಈಗ ಬದಿಯಲ್ಲಿ ಇಡೋದಕ್ಕೆ ಕಲ್ಲುಗಳು ಬೇರೆ ಬೇಕಲ್ವಾ? ಸರಿ, ಅಲ್ಲೇ ಪಕ್ಕದಲ್ಲಿ ಇರ್ತಕ್ಕಂಥ ಶಿಲೆಕಲ್ಲುಗಳನ್ನು ತರ್ತೀನಿ. ಈ ಕಲ್ಲುಗಳನ್ನು ಒಂದು ಭಾಗದಲ್ಲಿ ಇಡು, ಶಾಲಿಗ್ರಾಮ ಕಲ್ಲುಗಳನ್ನು, ಇನ್ನೊಂದು ಭಾಗದಲ್ಲಿ ಸರಿದೂಗುವಂತಹ ಈ ಶಿಲೆಕಲ್ಲುಗಳನ್ನಿಡು. ಅಲ್ಲಿಗೆ ನಿನ್ನ ಸಮಸ್ಯೆ ಮುಗೀತಲ್ವಾ? ಶಾಲಿಗ್ರಾಮಗಳನ್ನಂತ ನನಗೆ ಕೊಡಬೇಕು ಅಂತ ಕೇಳಿದಾಗ ಸಂತೋಷದಿಂದ ಒಪ್ಕೊಳ್ತಾನೆ. ಆಯ್ತು, ತಗೊಂಡು ಹೇಳ್ಕೊಂಡು ಎಲ್ಲ ಶಾಲಿಗ್ರಾಮ ಕಲ್ಲುಗಳನ್ನು ಆ ಪಂಡಿತರ ಕೈಗೆ ಕೊಡ್ತಾನೆ. ಪಂಡಿತರು ಆ ಎಲ್ಲ ಕಲ್ಲುಗಳನ್ನು ಮನೆಗೆ ತಗೊಂಬರ್ತಾರೆ, ಅದನ್ನು ಶುದ್ಧ ಮಾಡ್ತಾರೆ, ಅದಕ್ಕೆ ಬೇಕಾದಂತಹ ಅಭಿಷೇಕಾದಿಗಳನ್ನು ಮಾಡ್ತಾರೆ, ಯೋಗ್ಯವಾದಂತಹ ದೇವರ ಪೀಠದಲ್ಲಿ ಅದನ್ನು ಇಡ್ತಾರೆ, ಪೂಜೆ ಪುರಸ್ಕಾರಗಳನ್ನು ಅಲಂಕಾರ ಇತ್ಯಾದಿಗಳನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ಅವರಿಗೆ ಅಡ್ಡ ಬಿಡ್ತಾರೆ. ಭಗವಂತ, ಯಾವುದೋ ಒಂದು ತಪ್ಪಿನಿಂದ ಯಾರು ತಪ್ಪಂತ ಗೊತ್ತಿಲ್ಲ, ಆದರೆ ನಡೆದಿದೆ ತಪ್ಪು, ಆದರೆ ಇವತ್ತಿನ ದಿವಸದಿಂದ ನಿನ್ನನ್ನು ಈ ಸ್ಥಾನದಲ್ಲಿ ಇರಿಸಿಕೊಂಡು ಶಕ್ತ್ಯಾನುಸಾರ ನಾನು ಪೂಜೆ ಮಾಡ್ತೀನಿ, ಇದನ್ನು ನೀನು ಸ್ವೀಕಾರ ಮಾಡಬೇಕು ಪರಮಾತ್ಮ ಅಂತ ಹೇಳ್ತಾರೆ. ಮರುದಿವಸ ಈ ಪಂಡಿತರು ತಮ್ಮ ಮನೆಯಿಂದ ನಿತ್ಯದ ಎಲ್ಲ ನಿತ್ಯಾನ್ನಿಕವನ್ನು ಪೂರೈಸ್ಕೊಂಡ್ಬಿಟ್ಟು ಕಸಾಯಿಯ ಅಂಗಡಿಯ ಪಕ್ಕಕ್ಕೆ ಹೋಗಿ ನೋಡುವ, ಏನು ಮಾಡ್ತಾನೆ ಇವತ್ತು ವ್ಯಾಪಾರ ಅಂತ ಹೇಳ್ಕೊಂಡು ನೋಡೋಣ ಅಂತ ಹೋದರೆ ಒಂದು ವಿಚಿತ್ರ ಕಾದಿದೆ ಅಂತೆ. ಕಸಾಯಿ ಆ ದಿವಸ ಬೆಳಗ್ಗೆನೇ ಅಂಗಡಿಗೆ ಬೀಗ ಹಾಕಿಬಿಟ್ಟು ವ್ಯಾಪಾರವನ್ನೇ ಬಂದ್ ಮಾಡಿದ್ದಾನೆ. ಆ ಕಟ್ಟೋಣದ ಮಾಲೀಕರಿಗೆ ಏನೋ ಕೊಡಬೇಕಾಗಿದ್ದ ಸ್ವಲ್ಪ ಏನೋ ಬಾಡಿಗೆ ಬಾಪ್ತಿತ್ತು, ಅದನ್ನು ಸಮೇತ ಕೊಟ್ಟು ಅಂಗಡಿಗೆ ಬೀಗ ಹಾಕಿ ಆ ಬೀಗದ ಕೈಯನ್ನು ಸಮೇತ ಅಂಗಡಿಯ ಯಜಮಾನರಿಗೆ ಮಾಲೀಕನಿಗೆ ಕೊಟ್ಟುಬಿಟ್ಟು ಅವನು ಎಲ್ಲಿ ಹೋಗಿದ್ದಾನಂತಲೂ ಗೊತ್ತಿಲ್ಲ. ತುಂಬ ಆಶ್ಚರ್ಯದ ವಿಷಯ. ಪಂಡಿತರು ಕೇಳ್ತಾರೆ, ಯಾಕೆ ಇವನಲ್ಲಿ ಅಂತಹ ಒಂದು ಪರಿವರ್ತನೆ ಬಂತು, ಯಾಕೆ ಈ ರೀತಿ ಅವನಿಗೆ ಜೀವನದಲ್ಲಿ ಒಮ್ಮೆಲೆ ಈ ವ್ಯಾಪಾರ ವಹಿವಾಟುಗಳನ್ನು ಬಿಟ್ಟುಕೊಂಡು ಎಲ್ಲಿ ಹೋಗಬೇಕು ಅದು ಗೊತ್ತಿಲ್ಲ, ಎಲ್ಲಿ ಹೋಗ್ತೇನೆ ಅನ್ನೋಂಥರ ಬಗ್ಗೆ ಸ್ಪಷ್ಟತೆಯೂ ಇಲ್ಲ. ಆದರೆ ಒಂದು ಮಾತು ಗೊತ್ತಿತ್ತು ಅವನಿಗೆ, ಏನಂತ ಹೇಳಿದ್ರೆ ಜಗನ್ನಾಥ ಪುರಿಯಲ್ಲಿರತಕ್ಕಂಥವನು, ಅವನು ಕಲಿಯುಗದ ವಿಷ್ಣು ಸಾನ್ನಿಧ್ಯ ಅಲ್ಲಿದೆ ಅಂತ ಹೇಳ್ಕೊಂಡು ಒಂದು ನಂಬಿಕೆ ಇದೆ ಅಂತೆ. ನಮ್ಮಲ್ಲಿ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ ರೀತಿಯಾಗಿ 4 ಯುಗಗಳಿದ್ದಾವೆ. 4 ಯುಗಗಳಲ್ಲಿಯೂ ಕೂಡ ಮಹಾವಿಷ್ಣುವಿನ ಸಾನ್ನಿಧ್ಯ ಎಲ್ಲೆಲ್ಲಿತ್ತು ಎಂಬುದನ್ನು ಶಾಸ್ತ್ರಗಳಲ್ಲಿ ವರ್ಣಿಸಿದ್ದಾರೆ. ಕೃತಯುಗ, ಆಗ ಭಗವಂತ ಇಲ್ಲಿ ಅವನ ಸಾನ್ನಿಧ್ಯ ಎಲ್ಲಿತ್ತು ಅಂತ ಹೇಳಿದ್ರೆ, ನಾವು ಋಷಿಕೇಶನ ಮುಂದಕ್ಕೆ ಹೋಗುವಾಗ ಬದರಿ ಅಂತ ಒಂದು ಸ್ಥಾನ ಇದೆ, ಅಲ್ಲಿ ಬದರಿ ನಾರಾಯಣನಾಗಿದ್ದ. ಆ ಸಮಯದಲ್ಲಿ ಧರ್ಮ ಒಂದು ಮಾತ್ರ ಇತ್ತು. ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮ ಮತ್ತು ಸತ್ಯ ಇವೆರಡೂ ಕೂಡ ಆ ಕಾಲದಲ್ಲಿ ಅತ್ಯಂತ ಪ್ರಬಲವಾದ ವಿಚಾರಗಳಾಗಿತ್ತು. ಆ ಕಾಲದಲ್ಲಿಯೇ ಚತುರ್ವೇದಗಳು ವೇದವ್ಯಾಸ ಮಹರ್ಷಿಗಳಿಂದ ನಿರ್ಮಾಣ ಆದದ್ದು, ಅಷ್ಟಾದಶ ಪುರಾಣಗಳು, ಉಪನಿಷತ್ತುಗಳು, ಅದಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಪುರಾಣಗಳು ಇತ್ಯಾದಿಗಳೆಲ್ಲವೂ ಕೂಡ ಆ ಕಾಲದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಹೇಳ್ತಾರೆ. ಇವತ್ತಿಗೂ ಕೂಡ ಈ ಒಂದು ವಿಚಾರಧಾರೆ ಪ್ರಚಲಿತವಾಗಿದೆ. ನಂತರ ಬಂತು ಕೃತಯುಗದಿಂದ ತ್ರೇತಾಯುಗ, ರಾಮಾಯಣದ ಕಾಲ. ಆಗ ಪರಮಾತ್ಮನ ಸಾನ್ನಿಧ್ಯ ಎಲ್ಲಿತ್ತು ಎನ್ನುವಂಥರ ಬಗ್ಗೆ 2 ಸ್ಥಾನಗಳಿದೆ. ಮೊದಲನೇದು ನಮ್ಮದೇ ಕರ್ನಾಟಕದ ಕಾವೇರಿಯ ಬದಿಯಲ್ಲಿರತಕ್ಕಂಥ ರಂಗನಾಥನ ಸ್ವಾಮಿಯ ದೇವಾಲಯ, ಇನ್ನೊಂದು ರಾಮೇಶ್ವರ ತಮಿಳುನಾಡಿನಲ್ಲಿರ್ತಕ್ಕಂಥದ್ದು. ಇವತ್ತಿಗೂ ನಮ್ಮಲ್ಲಿ ಬೆಂಗಳೂರು, ಮೈಸೂರು ಈ ಭಾಗದಲ್ಲಿ ವ್ಯಕ್ತಿಯೊಬ್ಬರ ಮರಣಾನಂತರ ಅವನ ಅಪರಕ್ರಿಯೆಗಳಿಗಾಗಿ ಶ್ರೀರಂಗನಾಥ ಸ್ವಾಮಿಯ ಸ್ಥಾನಕ್ಕೆ ಹೋಗಿ ಕಾವೇರಿಯ ನದಿ ಹರಿತಕ್ಕಂಥ 3 ಭಾಗಗಳಲ್ಲಿ ಪಿಂಡ ಪ್ರದಾನಾದಿ ಇತ್ಯಾದಿ ತರ್ಪಣಾದಿ ಕಾರ್ಯಗಳನ್ನು ಇವತ್ತಿಗೂ ಮಾಡುವಂಥ ಒಂದು ಪದ್ಯ ಇದೆ. ಯಾಕೆಂದರೆ ಅದು ಮೋಕ್ಷ ಸ್ಥಾನ, ವಿಷ್ಣು ಸಾನ್ನಿಧ್ಯ ಇರತಕ್ಕಂಥ ಸ್ಥಾನ ಅಂತ. ಆ ನಂತರ ಬಂದದ್ದು ದ್ವಾಪರ ಯುಗ, ಶ್ರೀಕೃಷ್ಣಾವತಾರದ ವಿಶೇಷವಾಗಿ ಮಹಿಮೆ ಇರತಕ್ಕಂತಹ ಒಂದು ಯುಗ ಅದು. ಆಗ ಭಗವತ್ ಸಾನ್ನಿಧ್ಯ ಇದ್ದದ್ದೇ ದ್ವಾರಕೆಯಲ್ಲಿ, ಗುಜರಾತ್ ರಾಜ್ಯದಲ್ಲಿ. ಅಲ್ಲಿಂದ ಮುಂದಕ್ಕೆ ಬರಬೇಕಾದ್ರೆ ಈಗಿನ ಕಲಿಯುಗದಲ್ಲಿ ಭಗವಂತನ ಸಾನ್ನಿಧ್ಯ ಇರುವಂಥದ್ದು ಪುರಿಯ ಜಗನ್ನಾಥದಲ್ಲಿ. ಮೊದಲನೇ ಇರತಕ್ಕಂತಹ ಕೃತಯುಗದಲ್ಲಿ ಧರ್ಮ ಮತ್ತು ಸತ್ಯ, 2ನೇ ಯುಗಕ್ಕೆ ಬರುವಾಗ ತ್ರೇತಾಯುಗದಲ್ಲಿ ಧರ್ಮ ಮತ್ತು ಅರ್ಥ
ಮೂರನೇ ಕಾಲಕ್ಕೆ ಬರುವಾಗಂಥ ದ್ವಾಪರ ಯುಗದ ಧರ್ಮ ಅರ್ಥ ಕಾಮ. ಈಗಿನ ಕಲಿಯುಗದಲ್ಲಿರುವಾಗ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧಗಳು ಪುರುಷಾರ್ಥಗಳು ಇಲ್ಲಿ ಬಂತು, ಸಮ್ಮಿಳಿತವಾಯಿತು ಒಂದೇ ಸ್ಥಾನದಲ್ಲಿ. ಹಾಗಾಗಿ ಪೂರಿಯ ಜಗನ್ನಾಥರ ದೇವಸ್ಥಾನದ ಬಗ್ಗೆ ಕೆಲವರು ಹೇಳ್ತಕ್ಕಂಥ ಒಂದು ಸಾಮಾನ್ಯವಾದಂತಹ ಒಂದು ವಿಚಾರ ಇದೆ. ಅಲ್ಲಿ ಭಗವಂತನ ನೋಡಲಿಕ್ಕೆ ಹೋದರೆ ನಮಗೆ ಬಹಳ ಆಶ್ಚರ್ಯ ಕಾಣಿಸ್ತದೆ. ಅಲ್ಲಿ ಎಲ್ಲ ವರ್ಗದ ಜನರು ಇದ್ದಾರಲ್ವ, ಎಲ್ಲ ರೀತಿಯ ವಾಸನಾಯುಕ್ತರಾಗಿರ್ತಕ್ಕಂತಹ ಜನರು ಇದ್ದಾರೆ, ಕಳ್ಳರು ಇದ್ದಾರೆ, ಕಪಟಿಗಳು ಇದ್ದಾರೆ, ಸ್ವಾರ್ಥಿಗಳು ಇದ್ದಾರೆ. ಎಲ್ಲ ರೀತಿಯ ಇದ್ದಿದ್ರೂ ಕೂಡ ಭಗವಂತ ಅಲ್ಲಿದ್ದಾನೆ ಎನ್ನುವಂಥದ್ದು ನಿಜವಾಗಿಯೂ ನಮಗೆ ಆಶ್ಚರ್ಯಕರವಾಗುವಂಥ ಒಂದು ಸಂಗತಿ ಅಂತ ನಮ್ಮ ಅನೇಕ ಮಿತ್ರರು ಕೂಡ ಅಲ್ಲಿ ಹೋದವರು ಹೇಳ್ತಾ ಇದ್ದಾರೆ. ಏನಿದು ಆಶ್ಚರ್ಯ ಅಂತ ಗೊತ್ತಿಲ್ಲ. ಸದನ್ ಕಸಾಯಿಗೆ ಇಲ್ಲಿ ಪ್ರೇರಣೆ ಆಗಿರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದ್ರೆ, ಅವನು ಆ ಮನೆಯ ಪಕ್ಕದಲ್ಲಿರ್ತಕ್ಕಂಥ ವೈಷ್ಣವರು ಯಾರಿದ್ದಾರೆ, ಕೀರ್ತನೆ ಮಾಡೋರು ಯಾರಿದ್ದಾರೆ, ಅವ್ರ ಹತ್ರ ಹೋಗಿ ವಿಮರ್ಶೆ ಮಾಡಿದ ಅವನು ತಿಳಿದು ಬಂತು. ಕಲಿಯುಗದಲ್ಲಿ ಪೂರಿಯ ಜಗನ್ನಾಥನೇ ಸಾಕ್ಷಾತ್ ಶ್ರೀಮನ್ನಾರಾಯಣ, ಅಲ್ಲಿ ಇರ್ತದೆ ಅವನ ಸಾನ್ನಿಧ್ಯ ಅಂತ ಹೇಳ್ಕೊಂಡು ನಾವು ಅದರ ಬಗ್ಗೆ ನಾವು ಸಂಕೀರ್ತನೆ ಮಾಡ್ತಾ, ಸ್ಮರಣೆ ಮಾಡ್ತಾ, ಕೀರ್ತನೆ ಮಾಡ್ತಾ ಇದ್ದೇವೆ, ಸತ್ಸಂಗಗಳು ನಡೆಸ್ತಾ ಇದ್ದೀವಿ. ಈ ವಿಚಾರವನ್ನು ಕೇಳಿದ ತಕ್ಷಣ ಕಸಾಯಿಯ ಮನಸ್ಸಿನಲ್ಲಿ ಒಂದು ಭಾವನೆ ಉತ್ಪನ್ನ ಆಗುತ್ತೆ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ. ಅದು ಎಲ್ಲಿದೆ ಗೊತ್ತಿಲ್ಲ, ಎಷ್ಟು ದೂರ ಇದೆ ಗೊತ್ತಿಲ್ಲ, ಸಾಗುವ ದಾರಿ ಯಾವುದೂ ಗೊತ್ತಿಲ್ಲ. ಒಂದೇ ಒಂದು ಗೊತ್ತಿರುವಂಥದ್ದು ಏನು ಅಂತ ಹೇಳಿದ್ರೆ, ನಾನು ಪೂರಿಯ ಜಗನ್ನಾಥನಲ್ಲಿ ಹೋಗಬೇಕು, ಜಗನ್ನಾಥನ ಭೇಟಿ ಮಾಡಿ ಅವನ ಅನುಗ್ರಹವನ್ನು ಪಡಿಬೇಕು, ಇಷ್ಟೇ. ಇದು ಸಾಧ್ಯವೇ? ಮ್ಲೇಂಛ, ನಾನು ಜಾತಿಯಿಂದ ತ್ಯಾಜ್ಯ ವರ್ಗಕ್ಕೆ ಸೇರಿದವನು, ಆದರೂ ಕೂಡ ನಾನು ಅಲ್ಲಿ ಹೋಗ್ತೀನಿ, ಅವನನ್ನು ಭೇಟಿಯಾಗ್ತೀನಿ. ಎಷ್ಟೊಂದೊಂದು ಸರಳವಾದ ಮತ್ತು ನಿಷ್ಕಪಟವಾದ ಮನಸ್ಸು ನೋಡಿ ಚಿಂತನೆ ಮಾಡಿ. ಹೀಗೆ ಯೋಚನೆ ಮಾಡ್ತಾ ಇರಬೇಕಾದ್ರೆ ಮುಂಚಿನ ಕಾಲದಲ್ಲಿ ದೇವತಾ ತೀರ್ಥಯಾತ್ರೆಗಂತ ಹೋರುವಂಥ ಒಂದು ಇದಿತ್ತು, ಪದ್ಧತಿ ಇತ್ತು. ಈಗಲೂ ಇದೆ, ಈಗಲೂ ಬೇಕಾದಷ್ಟು ವಾಹನಗಳ ಸೌಲಭ್ಯ ಸೌಕರ್ಯ ಇದೆಲ್ಲ ಇದೆ. ಆಗ ಇದ್ಯಾವುದಿಲ್ಲದಂತಹ ಸಂದರ್ಭದಲ್ಲಿ ಕಾಲ್ನಡಿಗೆಯಲ್ಲಿ ಕೀರ್ತನೆಗಳನ್ನು ಹಾಡ್ತಾ, ಭಜನೆಗಳನ್ನು ಸಂಕೀರ್ತನೆಗಳನ್ನು ಮಾಡ್ತಾ 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 ಭಕ್ತರೆಲ್ಲರೂ ಕೂಡ ನಡ್ಕೊಂಡು ಹೋಗುವಂಥ ಒಂದು ಪದ್ಧತಿ ಇದೆ. ಈಗಲೂ ಕೂಡ ಪಂಢರಾಪುರದಲ್ಲಿ ನೀವು ನೋಡ್ಬೋದು. ಪಂಢರಾಪುರದ ವಿಠ್ಠಲನಿಗೆ ಆಷಾಢ ಮಾಸದಲ್ಲಿ ನಡೀತಕ್ಕಂಥ ಆ ಏಕಾದಶಿಯ ಉತ್ಸವಕ್ಕೆ ಮಹಾರಾಷ್ಟ್ರ, ಕರ್ನಾಟಕದ ಕೆಲವು ಭಾಗಗಳಲ್ಲೂ ಕೂಡ ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರಕ್ಕೆ ಭಕ್ತರು ಭಜನೆಯಲ್ಲಿ ಗುಂಪು ಗುಂಪಾಗಿ ವಿಠಲನ ಭಜನೆ ಮಾಡ್ತಾ ಮಾಡ್ತಾ ಹೋಗುವಂಥದ್ದು ಪದ್ಧತಿ ಇವತ್ತಿಗೂ ಇದೆ. ಇರಲಿ, ಇಲ್ಲಿ ಪ್ರಸ್ತುತ ಎಲ್ಲ ಜಗನ್ನಾಥನ ಯಾತ್ರೆಗೆ ಹೋಗ್ತಕ್ಕಂಥ ಒಂದು ಕೀರ್ತನಕಾರರ ಗುಂಪಿತ್ತು. ಕಸಾಯಿ ಎಣಿಸ್ತಾನೆ, ನನಗೆ ಭಗವಂತನೇ ಈ ಒಂದು ಅವಕಾಶ ಮಾಡಿಕೊಟ್ಟ ನೋಡಿ, ನನಗೇನು ಎತ್ತಣ ಎಂತ ಯಾವುದು ಗೊತ್ತಿಲ್ಲದೆ ಇದ್ರೂ ಕೂಡ ಹೋಗೋದಕ್ಕೆ ಒಂದು ವ್ಯವಸ್ಥೆ, ಅಲ್ಲದೆ ಯಾವ ದಾರಿಯಲ್ಲಿ ಸಾಗಬೇಕು ಎನ್ನುವುದಕ್ಕೆ ಒಂದು ಮಾರ್ಗದರ್ಶಕರ ಒಂದು ಮಂಡಳಿ ರೂಪದಲ್ಲಿ ಆ ಕೀರ್ತನಕಾರರ ಒಂದು ಗುಂಪು, ಭಗವಂತಂದೇ ದಯೆ ಅಲ್ವೇ ಇದು ಭಾವಿಸ್ಕೊಂಡು ಅದೇ ರೀತಿಯಾಗಿ ಅವರೊಟ್ಟಿಗೆ ಸೇರಿಕೊಳ್ತಾನೆ, ಹೋಗ್ತಾನೆ. ಸ್ವಲ್ಪ ದೂರ ಹೋದಾಗ ಆ ಕೀರ್ತನಕಾರರಿಗೆಲ್ಲ ಕಾಣ್ತದೆ, ಇವನು ಎಷ್ಟಾದರೂ ಮ್ಲೇಂಛನಲ್ವಾ, ನಮ್ಮೊಟ್ಟಿಗೆ ಸೇರಬಾರ್ದು, ದೂರಕ್ಕೆ ಸರಿಯೋ, ಪಕ್ಕಕ್ಕೆ ಬಾ, ನಾವು ಹೋಗ್ತಾ ಇರುವಂಥದ್ದು ಜಗನ್ನಾಥನ ಯಾತ್ರೆಗೆ, ನೀವು ನಮ್ಮೊಟ್ಟಿಗೆ ಸೇರಿಕೊಂಡು ನಮ್ಮನ್ನೆಲ್ಲ ಮೈಲಿಗೆ ಮಾಡ್ತೀಯ, ನೀವು ದೂರಕ್ಕೆ ಹೋಗು ಹೇಳ್ತಾನೆ. ಬೇಸರ ಪಡೋದಿಲ್ಲ ಅವನಿಗೆ ಯಾರು ಏನು ಟೀಕೆ ಮಾಡಿದರೂ ಅದರ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ಅವನ ಚಿಂತೆ ಇದ್ದದ್ದು ಒಂದೇ ವಿಚಾರದ ಬಗ್ಗೆ, ನಾನು ಯಾವಾಗ ಆ ಸ್ಥಾನಕ್ಕೆ ಹೋಗಿ ಜಗನ್ನಾಥನನ್ನು ದರ್ಶನ ಪಡೆಯಲಿ, ಇದಿಷ್ಟು ಮಾತ್ರ ಅವನಿಗೆ ಮನಸ್ಸಿನಲ್ಲಿರ್ತಕ್ಕಂಥ ಏಕಮೇವಾದ್ವಿತೀಯ ಉದ್ದೇಶ. ಬಿಟ್ಟರೆ ಇನ್ನೊಬ್ಬರು ಏನು ಟೀಕೆ ಮಾಡಿದರು, ಇನ್ನೊಬ್ಬರನ್ನು ಹೇಳಿದರು, ಅಥವಾ ಏನಾದರೂ ಇದು ಮಾಡಿದ್ರು, ಇದು ಯಾವುದರ ಬಗ್ಗೆ ಅವನಿಗೆ ಚಿಂತೆ ಇಲ್ಲ. ಸರಿ, ಅವರೊಟ್ಟಿಗೆ ನಡ್ಕೊಳ್ತಾ ಹೋಗ್ತಾನೆ. ಒಂದೆರಡು ದಿವಸಗಳ ಕಾಲ ನಿರಂತರ ನಡೆದು ಆ ಭಕ್ತರೆಲ್ಲ ಅವ್ರದ್ದೊಂದು ಸಾಮಾನ್ಯ ಪದ್ಧತಿ ಇದೆ. ಸಾಯಂಕಾಲದ ಹೊತ್ತಿಗೆ ಯಾವುದಾದ್ರೂ ಒಂದು ಮರದ ಅಡಿಗೆ ಎಲ್ಲರೂ ಕೂತ್ಕೊಂಡು ಕೀರ್ತನೆಯನ್ನು ಸಾಮೂಹಿಕವಾಗಿ ಮಾಡ್ಕೊಂಡ್ಬಿಟ್ಟು ಅಲ್ಲಿಯೇ ಭಗವಂತನ ಆರಾಧನೆ, ಅಂದರೆ ಒಂದು ದೇವರದ್ದೊಂದು ಫೋಟೋ ಇಡ್ತಾರೆ, ಅದಕ್ಕೆ ಮಂಗಳಾರತಿ ಮಾಡ್ತಾರೆ. ಏನೋ ಒಂದು ಪ್ರಸಾದ ಅಂತ ಹೇಳ್ಕೊಂಡು ಏನಾದರೂ ಇದೆಯೋ ಅಲ್ಲಿ ನೈವೇದ್ಯ ಮಾಡಿದ್ದು ಎಲ್ಲರೂ ಹಂಚಿಕೊಂಡು ತಿಂತಾರೆ, ಅಲ್ಲೇ ಮಲಗ್ತಾರೆ. ಮರು ದಿವಸಕ್ಕೆ ಅವರ ಪ್ರಯಾಣ ಮುಂದುವರಿತದೆ. ಆದರೆ ಕಸಾಯಿ ಅವ ಎಲ್ಲಿ ಹೋಗೋದಪ್ಪ, ಈ ಗುಂಪಿನೊಟ್ಟಿಗೆ ಅವನಿಗೆ ಸೇರಿಕೊಳ್ಳಿಕ್ಕೆ ಆಗೋದಿಲ್ಲ. ಮೊದಲೇ ಇವರನ್ನು ದೂರಕ್ಕೆ ಹೋಗು, ಹತ್ತಿರ ಬರಬೇಡ, ನೀನು ಬಂದರೆ ನಮಗೆ ಮೈಲಿಗೆ ಆಗುತ್ತೆ, ಈತೆ ನಿರ್ಬಂಧ ಹಾಕಿದ್ದಾರೆ. ಅವನಿಗೆ ಬೇಸರ ಇಲ್ಲ, ಎಲ್ಲಿ ಹೋಗೋಣ, ಏನು ಮಾಡೋಣ ಅಂತ ನೋಡ್ತಾ 2ನೇ ದಿವಸದ ಅಂತ್ಯಕ್ಕೆ ಸಾಯಂಕಾಲಕ್ಕೆ ದೂರದಲ್ಲಿ ಒಂದು ಮನೆ ಇದೆ.
ಮನೆಯ ಒಳಗಡೆಯಿಂದ ಒಂದು ಸಣ್ಣದಾದ ಒಂದು ದೀಪ ಉರಿತದೆ, ಕಾಣ್ತದೆ ಅವನಿಗೆ. ಪೂರ್ತಿ ಬೆಳಕಿಲ್ಲ, ಕತ್ತಲಿದೆ. ಏನೇ ಆಗಲಿ ಆ ಒಂದು ಮನೆಯ ಜಗಲಿ ಇದೆ, ಹೊರಭಾಗದ ಜಗಲಿಯ ಮೇಲೆ ಹೋಗಿ ಕೂತ್ಕೊಳ್ತಾನೆ. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಸಮಯ ಆಗುವಾಗ ಮನೆಯ ಒಳಗಡೆ ಇರತಕ್ಕಂಥ ಒಂದು ಪ್ರಧಾನ ದ್ವಾರ ತೆರೀತದೆ. ಮನೆಯ ಒಳಗಡೆ ಇರ್ತಕ್ಕಂಥ ಒಬ್ಬಳು ಗೃಹಿಣಿ ಹೊರಗೆ ಬರ್ತಾಳೆ. ಅವಳು ಹೊರಗೆ ಬಂದು ನೋಡ್ತಾಳೆ, ಇವನು ಆಕರ್ಷಕವಾದಂಥ ಗಟ್ಟಿಮುಟ್ಟಾದ ದೇಹ, ಸುಂದರವಾದ ಮುಖ. ಅವಳಿಗೆ ನಿಜವಾಗಿ ಸಮಸ್ಯೆ ಏನು ಅಂತೇಳಿದ್ರೆ ಮನೆಯಲ್ಲಿ ಗಂಡನಿಗೆ ಅನಾರೋಗ್ಯ. ಹಾಗಾಗಿ ಅವನ ಶುಶ್ರೂಷೆ ಮಾಡಿ ಮಾಡಿ ಅವಳಿಗೆ ಬೇಜಾರಾಯಿತು. ಅವಳಿಗೆ ದಾಂಪತ್ಯ ಜೀವನದಲ್ಲಿ ಸುಖ ಇರಲಿಲ್ಲ. ಇನ್ನು ನಾನು ಕಂಡ ಕೂಡಲೇ ಒಂದು ದುರಾಲೋಚನೆ. ನೋಡಿ, ನಾನು ಮೊದಲೇ ಹೇಳಿದ್ದೇನೆ, ಇಲ್ಲಿ ವಾಸನಾಯುಕ್ತವಾಗಿರ್ತಕ್ಕಂತಹ ಜನರು ಸಮೇತ ಆ ಪೂರಿ ಜಗನ್ನಾಥನ ಸನ್ನಿಧಿಯಲ್ಲಿ ಇದ್ದಾರೆ ಅಂತ ಹೇಳುವುದಕ್ಕೆ ಇದೊಂದು ಸಣ್ಣ ಒಂದು ಉದಾಹರಣೆ. ಅವಳು ನೋಡಿದ ತಕ್ಷಣ ಇವನ ಮೇಲೆ ಮೋಹಿತಗೊಂಡು ಹೇಳ್ತಾಳೆ, ನೀನು ಒಳಗಡೆ ಬಾ. ಹೇಗಿದ್ದರೂ ನನ್ನ ಗಂಡನಿಗೆ ಎದ್ದು ಕೂತ್ಕೊಳ್ಳಿಕ್ಕಾಗದಂತಹ ಪರಿಸ್ಥಿತಿ, ಅವನಿಗೆ ತುಂಬ ಅನಾರೋಗ್ಯ ಇದೆ. ನಾನು ಕೂಡ ಈ ದಾಂಪತ್ಯ ಜೀವನ ಸುಖದಿಂದ ವಂಚಿತಳಾಗಿದ್ದೇನೆ. ನೀನು ಒಳಗಡೆ ಬಂದರೆ ನಾವಿಬ್ಬರೂ ಸೇರಿಕೊಂಡು ಆನಂದವಾಗಿ ಕಾಲ ಕಳೆಯೋಣ. ನೀನು ಒಳಗಡೆ ಬಾ, ಹೊರಗಡೆ ಕೂತ್ಕೋಬೇಡ. ಆಗ ಕಸಾಯಿ ಅವನ ಮನಸ್ಸಿನಲ್ಲಿರ್ತಕ್ಕಂಥ ಮನಸ್ಸಿನ ಭಾವನೆ ನೋಡಿ, ಯಾವುದೇ ಕಾರಣಕ್ಕೂ ನಾನು ಆ ಒಂದು ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದದಲ್ಲ ತಾಯಿ. ನೀನು ಆ ರೀತಿ ನೀನು ಇದನ್ನು ಹೇಳ್ತಾ ಇದ್ದೀಯಾ ಅಂತ ಆದರೆ ಆ ಆಲೋಚನೆ ಬಿಟ್ಬಿಡು. ನಾನು ಒಳಗಡೆ ಬರ್ತಾರೆ ಇಲ್ಲ ಅಂತ. ನೀನು ಒಳಗಡೆ ಹೋಗು, ನೀನು ಒಳಗಡೆ ಹೋಗು ಅಂತ 2-3 ಬಾರಿ ಈ ಥರ ಕೈಯಿಂದ ಹೇಳಿದಾಗ ಇವನು ಕೊಟ್ಟ ಸೂಚನೆ ಅವಳಿಗೆ ಬೇರೆ ರೀತಿಯಲ್ಲಿ ಅರ್ಥ ಆಗುತ್ತೆ. ನೀನು ಅಲ್ಲಿರ್ತಕ್ಕಂಥ ನಿನ್ನ ಗಂಡನನ್ನು ವಧೆ ಮಾಡು, ಆ ನಂತರ ನಮ್ಮ ಕಾರ್ಯಕ್ಕೆ ಸುಗಮವಾಗುತ್ತೆ ಅಂತ ಹೇಳ್ಕೊಂಡು ಅವಳು ಆ ರೀತಿ ತಿರ್ಕೊಳ್ತಾಳೆ. ಒಳಗಡೆ ಹೋಗಿ ಗಂಡನ ಕತ್ತು ಹಿಸುಕಿ ಅವನನ್ನು ಸಾಯಿಸಿಬಿಡ್ತಾಳೆ. ಹೊರಗಡೆ ಬರ್ತಾಳೆ ಮತ್ತು ಇವನಿಗೆ ಹೇಳ್ತಾಳೆ, ನೀನು ಹೇಳಿದಂತೆ ಆ ಕೆಲಸವನ್ನು ಪೂರೈಸಿದೆ, ಅವನನ್ನು ಸಮಾಪ್ತಿ ಮಾಡಿದೆ. ನಮ್ಮ ಕೆಲಸ ಸುಲಭ ಆಗುತ್ತೆ, ಬಾ ಒಳಗಡೆ ಅಂತ ಹೇಳ್ಕೊಂಡು ಮತ್ತೊಮ್ಮೆ ಅವನಿಗೆ ಕರೆಯುವಾಗ ಅವನು ಹೇಳ್ತಾನೆ ಇಲ್ಲ ಅಂತ. ಹಾಗಾದರೆ ಅವಳು ಒಂದು ಹೆಣ್ಣು ಮನಸ್ಸು ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡ್ತದೆ. ಇನ್ನು ಯಾವ ರೀತಿ ಹೇಳಿದರೂ ಕೇಳೋದಿಲ್ಲ. ಇವನನ್ನು ನಂಬ್ಕೊಂಡು ನಾನು ಗಂಡನ ವಧೆ ಕೂಡ ಆಗಿದೆ, ಹತ್ಯೆಯೂ ಆಗಿದೆ. ಆ ಆರೋಪ ನನ್ನ ಮೇಲೆ ಬರುತ್ತೆ. ಯಾಕಂದರೆ ಗಂಡನ ಹೆಣ ಇರುವಂಥದ್ದು ನನ್ನ ಮನೆಯಲ್ಲಿ, ಕತ್ತು ಹಿಸುಕಿದಕ್ಕೆ ಅವನ ಅಲ್ಲಿ ಕುತ್ತಿಗೆ ಭಾಗದಲ್ಲೆಲ್ಲ ಅದಕ್ಕೆ ಅವಳ ಕೈಯಿಂದ ಒತ್ತಿದ ಜಾಗಗಳಲ್ಲೆಲ್ಲ ರಕ್ತ ಹೆಪ್ಪುಗಟ್ಟಿರೋ ಬಗ್ಗೆ ಎಲ್ಲ ಕುರುಹುಗಳು ಕಾಣ್ತದೆ. ಹಾಗಾಗಿ ಈ ಮನೆಯಲ್ಲಿರೋಳು ನಾನೊಬ್ಬನೇ, ನನ್ನ ಗಂಡ ಅಂತೂ ಅವನು ಹಾಸಿಗೆ ಹಿಡಿದಾನೆ. ಇಂಥ ಪರಿಸ್ಥಿತಿಯಲ್ಲಿ ನಾಳೆ ಯಾರಾದರೂ ಕೇಳಿದರೆ ಗಂಡನನ್ನು ಕೊಂದವಳು ನೀನು ಎನ್ನುವಂಥ ಆಪಾದನೆ ಬಂದರೆ ಆ ಆಪಾದನೆಯಿಂದ ಮುಕ್ತಳಾಗೋದಕ್ಕೆ ನನಗಿರ್ತಕ್ಕಂಥ ಒಳ್ಳೆಯ ಒಂದು ದಾರಿ ಇದು. ಆರೋಪವನ್ನು ಅವನ ಮೇಲೆ ವರ್ಗಾಯಿಸೋದು, ರಾಜನಿಗೆ ಫಿರ್ಯಾದಿ ಹೇಳೋದು. ಇವನು ಒಪ್ಪೋದಿಲ್ಲ. ಅವಳು ಕೂಡಲೇ ಬೊಬ್ಬೆ ಹೊಡಿತಾಳೆ, ಆಸುಪಾಸಿನವ್ರನ್ನ ಕರೀತಾಳೆ. ನೋಡಿ, ಇಲ್ಲಿ ಬಂದು ಮಲಗಿರ್ತಕ್ಕಂಥ ಈ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ, ಅಪರಿಚಿತ. ಏನೋ ನನಗೊಂದಿಷ್ಟು ಬಾಯಾರಿಕೆಗೆ ನೀರು ಕೊಡು ಅಥವಾ ಏನಾದರೂ ಆಹಾರ ಕೊಡು ಅಂತ ಹೇಳ್ಕೊಂಡು ಕೇಳಿದ. ಬಾಗಿಲು ತೆಗೆದ ತಕ್ಷಣ ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳ್ಕೊಂಡು ನಾನು ನೀನು ಮಿಲನ ಆಗಬೇಕಾದ್ರೆ ಅಡ್ಡಿರ್ತಕ್ಕಂಥ ಸಂಗತಿ ಯಾವುದಂತ ನಿನ್ನ ಗಂಡ ಅಲ್ವಾ, ಅವನನ್ನು ನಾನು ನಿವಾರಣೆ ಮಾಡ್ತೀನಿ. ಯಾವಾಗ ಈ ಒಂದು ಕಾರ್ಯವನ್ನು ಮುಗಿಸಿದೋ ನಾನು ಅವನ ಒಂದು ಇಚ್ಛೆಗೆ ನಾನು ಬಲಿಯಾಗಲಿಕ್ಕೆ ತಯಾರಿರಲಿಲ್ಲ. ಹಾಗಾಗಿಯೇ ನಾನು ಬೊಬ್ಬೆ ಹೊಡೆದು ನಿಮ್ಮೆಲ್ಲರನ್ನು ಸೇರಿಸಿಬಿಟ್ಟಿದ್ದೀನಿ. ಸರಿ, ವಿಚಾರ ರಾಜನಿಗೆ ತಲುಪದೆ, ಫಿರ್ಯಾದಲ್ಲಿ ಹೋಗುತ್ತೆ. ಇವನನ್ನು ಎಳ್ಕೊಂಡು ಇವನು ಏನು ಹೇಳಲಿಕ್ಕೆ ಹೋದರೂ ಕೇಳುವವರಿಲ್ಲ. ಯಾಕಂದರೆ ಇವನು ಇದರ ಬಗ್ಗೆ ತನ್ನ ಬಗ್ಗೆ ಸಮರ್ಥನೆ ಕೊಡೋದಕ್ಕಾಗಿ ಅಲ್ಲಿ ಬಂದದ್ದಲ್ಲ. ಅವನ ಒಂದೇ ಒಂದು ಇಚ್ಛೆ ಏನು ಅಂತ ಹೇಳಿದರೆ, ನಾನು ಬಂದದ್ದು ಪರಮಾತ್ಮನನ್ನು ಸೇರೋದಕ್ಕೆ. ಈ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬರಲಿ, ಬೇಕಾದ್ರೆ ನನ್ನ ಪ್ರಾಣವೇ ಹೋಗಲಿ, ಆದರೆ ನಾನು ಅವನನ್ನು ಪಡಿಬೇಕು, ಅವನ ಒಂದು ದರ್ಶನ ಸಿಗಬೇಕು ನನಗೆ ಎನ್ನುವಂಥ ಒಂದು ಭಾವನೆಯಿಂದ ನಾನು ಯಾವತ್ತೂ ವಿಚಲಿತನಾಗೋದಿಲ್ಲ. ನೋಡಿ, ಭಕ್ತಾದಿಗಳ ಮನಸ್ಸು ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಇದು ಕೊಡ್ತೀನಿ. ಸಂತ ಮೀರಾಬಾಯಿ ಇದ್ದರು, ಅನನ್ಯ ಭಕ್ತಿ ಕೃಷ್ಣಂದು. ಅವಳಿಗೆ ಮದುವೆಯಾಗಿ ಗಂಡನ ಮನೆ ಹೋಗ್ತಾಳೆ. ಅಲ್ಲಿ ಸದಾಕಾಲ ಅವಳು ಒಂದು ಕೃಷ್ಣನ ಒಂದು ಪುಟ್ಟ ಒಂದು ಪ್ರತಿಮೆಯನ್ನು ಇಟ್ಕೊಂಡು ನಿತ್ಯವೂ ನೀನೇ ನನ್ನ ಗಂಡ, ನೀನೇ ನನಗೆ ಸರ್ವಸ್ವ, ಗಂಡ ಎನ್ನುವಂಥ ಬರೋದಲ್ಲ, ನೀನೇ ನನಗೆ ಸರ್ವಸ್ವ
ಅಲ್ಲಿ ಮನೆ ಇರ್ತಕ್ಕಂಥ ಅತ್ತೆಗೆ ಗಂಡನಿಗೆ ಇದೊಂಥರ ಏನು ಅಂತ ಗೊತ್ತಾಗ್ತಾ ಇಲ್ಲ, ಇಲ್ಲೂ ಸಂಸಾರಿಗಳು ಆಗೋದಿಲ್ಲ. ಬದಲಿಗೆ ಇವಳು 24 ಗಂಟೆನೂ ಕೃಷ್ಣ ಕೃಷ್ಣ ಅಂತಲೇ ಹೇಳ್ತಾಳೆ. ಅವಳಿಗೆ ಶುರು ಆಗ್ತದೆ ಎಲ್ಲ ರೀತಿಯ ವೇದನೆ ಕೊಡೋದಕ್ಕೆ. ಯಾರು ಸಾಮಾನ್ಯ ಮನುಷ್ಯರು ಕೂಡ ಮಾಡಲಿಕ್ಕೆ ಅಸಾಧ್ಯವೆನಿಸಿದಂಥ ಎಲ್ಲ ಕಾರ್ಯಗಳು ಅವರಿಗೆ ಹಾಕಿಕೊಡ್ತಾಳೆ. ಆದರೆ ಕೊನೆಗೂ ಕೂಡ ಅವಳು ಮನೆಯವರು ಕೊಟ್ಟಿರ್ತಕ್ಕಂಥ ಎಲ್ಲ ಹಿಂಸೆಗಳನ್ನು ತಾಳಿಕೊಳ್ತಾಳಂತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳ್ತಾಳೆ, ನನಗೆ ಕಣ್ಣೆದುರು ಇರತಕ್ಕಂಥ ಪರಮ ಪವಿತ್ರವಾದಂಥ ಒಂದು ಧ್ಯೇಯ ಯಾವುದಂತಂದರೆ ಪರಮಾತ್ಮನನ್ನು ಕೃಷ್ಣನನ್ನು ಪಡೆಯೋದು ಹೊರತು ದೈಹಿಕ ಹಿಂಸೆಗಳನ್ನು ತಡ್ಕೊಳ್ಳೋದು ನನಗೆ ಏನೂ ಅಲ್ಲ. ಎಂಥ ಒಂದು ಭಾವನೆ ನೋಡಿ ಭಕ್ತರ ಮನಸ್ಸ ಇರತಕ್ಕಂಥದ್ದು. ಹಾಗೆಯೇ ಇಲ್ಲಿ ಸದನ್ ಕಸಾಯಿನೂ ಕೂಡ ರಾಜದರ್ಬಾರಿಗೆ ಕೊಂಡೋಗಿ ಅವನದಲ್ಲದ ಒಂದು ತಪ್ಪಿಗೆ ರಾಜ ಒಂದು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿದರೆ ಅವನ ಒಂದು ಕೈಯನ್ನು ಕಡಿದು ಹಾಕಿಬಿಡಿ ಅಂತ. ಯಾವ ರೀತಿಯ ಪ್ರತಿರೋಧನ ಮಾಡೋದಿಲ್ಲ ಅವನು. ಮಾಡಿದರೆ ಅದನ್ನು ಸಮರ್ಥನೆ ಮಾಡೋದಕ್ಕಂತ ಯಾವ ಆಧಾರವೂ ಇಲ್ಲ. ರಾಜಾಜ್ಞೆ ಸರಿ, ರಾಜಭಟರು ಬರ್ತಾರೆ, ಇವನ್ನ ಹಿಡ್ಕೊಳ್ತಾರೆ, ಒಂದು ಕೈಯನ್ನು ಖಡ್ಗದಿಂದ ಕತ್ತರಿಸಿಬಿಡ್ತಾರೆ. ಒಂದು ಕ್ಷಣಕ್ಕೆ ರಕ್ತ ಸುರಿತಾ ಇರಬೇಕಾದ್ರೆ, ಕೈ ಬಿದ್ದು ಹೋಗ್ತಾ ಇರಬೇಕಾದ್ರೆ ಅಪಾರವಾದ ವೇದನೆ ಬರುತ್ತೆ. ತಡ್ಕೊಳ್ತಾನೆ, ಕಣ್ಣೀರು ಬರುತ್ತೆ, ಆದರೆ ಬಾಯಿಂದ ಒಂದು ಮಾತು ಹೊರಗಡೆ ಬರೋದಿಲ್ಲ. ಮನಸ್ಸು ಒಂದೇ ಒಂದು ವಿಚಾರದ ಬಗ್ಗೆ ಚಿಂತೆ ಮಾಡುತ್ತೆ, ಭಗವಂತ ನಾನು ನಿನಗೆ ಸೇರಲಿಕ್ಕೆ ಬಂದವನು, ಇದೆಲ್ಲವೂ ಕೂಡ ನಿನ್ನನ್ನು ಬಂದು ತಲುಪುವವರೆಗಿನ ಪ್ರತಿಯೊಂದು ಮೆಟ್ಟಲಲ್ಲಿ ಬರತಕ್ಕಂತಹ ಎಲ್ಲ ಸಮಸ್ಯೆಗಳಾಗಲಿ ಎಲ್ಲ ಇದಾಗಲಿ ನನಗೆ ನೀನು ಕೊಡ್ತಕ್ಕಂಥ ಪರೀಕ್ಷೆ, ಈ ಅಗ್ನಿ ಪರೀಕ್ಷೆಯಲ್ಲಿ ನಾನು ಸಫಲನಾಗಿ ನಿನ್ನ ಪಾದದ ಬಳಿಗೆ ಸೇರ್ತೇನೆ. ಎಂಥ ಮಾತು ನೋಡಿ, ಎಂಥ ನಿರ್ಧಾರ ನೋಡಿ. ಅವನು ಭಕ್ತನ ಮನಸ್ಸು ಯಾವ ರೀತಿ ಇರುತ್ತೆ, ಪರಿಪಕ್ವತೆಯಿಂದ ಕೂಡಿದೆ ಅನ್ನೋದಕ್ಕೆ ಸ್ಪಷ್ಟವಾದಂತಹ ಒಂದು ಉದಾಹರಣೆ ಇಲ್ಲಿ ಕಾಣಿಬರ್ತದೆ. ಸರಿ, ಮರು ದಿವಸಕ್ಕೆ ಅವನು ಬಂದಿರತಕ್ಕಂಥ ಎಲ್ಲ ಕೀರ್ತನಕಾರರು ಸೇರಿಕೊಂಡು ಜಗನ್ನಾಥನನ್ನು ಭೇಟಿಯಾಗೋದಕ್ಕೆ ಹೋಗ್ತಾರೆ ಅಂತ ತಿಳಿದು ಬರ್ತವೆ ಅವನಿಗೆ ವಿಷಯ. ಬೆಳಗಾತ ಎದ್ದವನೇ ಅಲ್ಲಿ ದೂರದಲ್ಲಿರ್ತಕ್ಕಂಥ ಒಂದು ನದಿಯಲ್ಲ, ಯಾವುದೋ ಒಂದು ಸಣ್ಣ ನೀರಿನ ಒಂದು ಕೊಳದಂತಿರ್ತದೆ, ಅಲ್ಲಿ ಹೋಗಿ ಸ್ನಾನ ಮಾಡ್ತಾನೆ, ಬಟ್ಟೆಗಳನ್ನು ಅಲ್ಲಿ ಹಿಂಡ್ತಾನೆ. ಅದೇ ಒಡ್ಡೆ ಬಟ್ಟೆಗಳನ್ನು ಹಾಕ್ಕೊಂಡು ಜಗನ್ನಾಥ ಮಂದಿರದ ಪ್ರಧಾನ ದ್ವಾರದವರೆಗೆ ನಡ್ಕೊಂಡು ಬರ್ತಾ ಇರ್ತಾನೆ. ಅಷ್ಟಾಗುವಾಗ ಇವನು ಯಾವಾಗ ಅಲ್ಲಿ ಪ್ರಧಾನ ಧ್ವಜಸ್ತಂಭದವರೆಗೆ ಬರ್ತಾನೋ, ಅವನು ಪ್ರಧಾನ ದ್ವಾರಕ್ಕೆ ಹೋಗುವಂತಹ ಒಂದು ಸ್ವಲ್ಪ ದೂರದಲ್ಲಿ ಒಳಗಡೆ ಅರ್ಚಕರಿಗೆ, ಅಲ್ಲಿ ಪೂಜಾರಿಗಳಿಗೆ ಒಂದು ಶರೀರವಾಣಿ ಕೇಳಿಸ್ತದೆ. ನನ್ನ ಮಹಾನ್ ಭಕ್ತನೊಬ್ಬ ಬಂದಿದ್ದಾನೆ, ನಿತ್ಯಕ್ಕೆ ಪ್ರತಿನಿತ್ಯವೂ ನನಗೆ ಉತ್ಸವಕ್ಕೆ ಇತ್ಯಾದಿ ಕಾರ್ಯಕ್ರಮಗಳಿಗೆ ಉಪಯೋಗಿಸ್ತಕ್ಕಂಥ ಪಲ್ಲಕ್ಕಿಯಲ್ಲಿ ಆತನನ್ನು ಕೂರಿಸ್ಬಿಟ್ಟು ಅವನನ್ನು ನನ್ನ ದೇವಾಲಯದ ಒಳಗಡೆ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರಂತೆ. ಎಂಥ ಆಶ್ಚರ್ಯ ನೋಡಿ. ಅವನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿಬಿಟ್ಟು ಭಗವಂತನ ಯಾವ ಪ್ರತಿನಿತ್ಯ ಉತ್ಸವಕ್ಕಾಗಿ ಹೊರಡ್ತಕ್ಕಂಥ ಬಿಂಬವನ್ನು ಪಲ್ಲಕ್ಕಿಯಲ್ಲಿ ಇಟ್ಕೊಂಡು ನಗರ ಪ್ರದಕ್ಷಿಣೆ ಉತ್ಸವಕ್ಕೆ ಹೋಗಬೇಕಾಗಿತ್ತು. ಆ ಪಲ್ಲಕ್ಕಿಯಲ್ಲಿ ನನ್ನ ಪರಮ ಭಕ್ತನೊಬ್ಬ ಬಂದಿದ್ದಾನೆ, ಅಲ್ಲಿ ದ್ವಾರದಲ್ಲಿ ನಿಂತಿದ್ದಾನೆ, ಅವನನ್ನು ಆ ಪಲ್ಲಕ್ಕಿಯಲ್ಲಿ ಇಟ್ಕೊಂಡ್ಬಿಟ್ಟು ನನ್ನ ಬಳಿಗೆ ಕರ್ಕೊಂಬರಬೇಕು ಅಂತ. ಸರಿ, ಪಲ್ಲಕ್ಕಿ ಬಂತು, ಹೊರಗಡೆ ತಂದು ಅದನ್ನು ಹೊರಗಡೆ ಬರ್ತಾ ಇರಬೇಕಾದ್ರೆ ಎಲ್ಲರ ಮನಸ್ಸಿನಲ್ಲಿ ಒಂದು ಬಹಳ ಒಂದು ಇದಿರ್ತದೆ, ಆಸಕ್ತಿ ಇರ್ತದೆ. ಭಗವಂತ ಯಾರು ಅಂತ ಹೆಸರು ಹೇಳಿಲ್ಲಲ್ವಾ, ನಾನೇ ಭಗವಂತನ ದೊಡ್ಡ ಭಕ್ತ. ಯಾಕೆಂದರೆ ಪ್ರತಿನಿತ್ಯ ನಾನು ಬರ್ತೇನೆ, ಇಲ್ಲಿ ಸೇವೆ ಮಾಡ್ತೇನೆ, ಕೀರ್ತನೆ ಮಾಡ್ತೇನೆ, ಸಂಕೀರ್ತನೆ ಮಾಡ್ತೇನೆ, ವರ್ಷಗಳಲ್ಲಿ ನಾನು ಪಾದ ಸೇವೆ ಮೂಲಕ ಇಲ್ಲಿ ಬಂದುಕೊಂಡು ಸೇವೆ ಮಾಡ್ತಿದ್ದೇನೆ, ನಾನೇ ದೊಡ್ಡ ಭಕ್ತ. ಈಗಿನ ಕಾಲದ ಭಕ್ತರ ಚಿಂತನೆ ನೋಡಿ, ನಮ್ಮೆಲ್ಲರ ಮನಸ್ಸಿರುವಂಥ ಚಿಂತನೆ, ಅದಕ್ಕೆ ಪೂರಕವಾದ ಸಮಾನವಾದಂತಹ ಚಿಂತನೆ ಅದು ಸಹಜ. ಪಲ್ಲಕ್ಕಿ ಬರುತ್ತೆ, ಬಂದ ಕೂಡಲೇ ಸದನ್ ಕಸಾಯಿಯ ಚಿಂತನೆ ಏನಪ್ಪ ಅಂತ ಹೇಳಿದ್ರೆ, ಭಗವಂತ ನಿಮ್ಮ ಗರ್ಭಗುಡಿ ಇರತಕ್ಕಂಥ ನಿನ್ನ ದರ್ಶನ ಮಾಡುವಂಥದ್ದು ನನಗೆ ಲಭ್ಯವೋ ಅಲಭ್ಯವೋ ಅದು ಗೊತ್ತಿಲ್ಲ, ಆದರೆ ನಿನ್ನ ಮಹಾನ್ ಭಕ್ತನೊಬ್ಬ ಇಲ್ಲಿದ್ದಾನೆ, ಅವನನ್ನು ಪಲ್ಲಂಕಿಯಲ್ಲಿ ಕೂರಿಸ್ಕೊಂಡು ತಗೊಂಡು ಹೋಗುವಂಥ ನೀನು ಅಪ್ಪಣೆ ನಿಂದ ಆಗಿದೆ ಅಂತೇಳಿದ್ರೆ, ಆ ನಿನ್ನ ಮಹಾನ್ ಭಕ್ತನನ್ನು ನೋಡುವಂಥ ಒಂದು ಯೋಗ ನನಗೆ ಸಿಕ್ಕಿತಲ್ವ, ಇಷ್ಟು ಸಾಕು, ಇದಕ್ಕಿಂತ ಹೆಚ್ಚಿದ್ದು ಬೇಡ ನನಗೆ. ಬರ್ತದೆ ಪಲ್ಲಂಕಿ, ಯಾರಾದರೂ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ತೀರ್ಮಾನ ತಗೊಳ್ಳೋದಕ್ಕೆ ಯಾರಿಂದಲೂ ಆಗ್ತಾಯಿಲ್ಲ. ಬಂದು ಕೊನೆಗೆ ದ್ವಾರದ ಹತ್ತಿರ ಬಂದುಕೊಂಡು ಆ ಪಲ್ಲಕ್ಕಿ ನಿಂತಾಗ ಒಳಗಡೆಯಿಂದ ಆ ಶರೀರವಾಣಿ ಹೇಳ್ತದೆ,
ನನ್ನ ಒಬ್ಬ ಭಕ್ತನಿಗೆ ಒಂದು ಕೈ ಇಲ್ಲ, ಅವನೇ ನನ್ನ ಪರಮ ಭಕ್ತ. ಅವನನ್ನೇ ಆ ಪಲ್ಲಕ್ಕಿಯಲ್ಲಿ ಕೂರಿಸ್ಬಿಟ್ಟು ಒಳಗಡೆ ತನ್ನಿ ಅಂತ ಹೇಳ್ತಾ ಇದ್ದೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಯಾರಿವನು, ಯಾರಿರ್ಬೋದು ಅಂತ. ಕೊನೆಗೆ ದೇವಾಲಯದ ಧ್ವಜಸ್ತಂಭದ ಮುಂಭಾಗದವರೆಗೆ ಬಂದಿರತಕ್ಕಂಥ ಎಲ್ಲ ಭಕ್ತರು ಹಿಂದುಗಡೆ ತಿರುಗಿ ನೋಡುವಾಗ ಇವನು ಒಂದು ಕೈಯೇ ಇಲ್ಲ, ಆ ಭಾಗಕ್ಕೆ ತನ್ನಲ್ಲಿರ್ತಕ್ಕಂಥ ಒಂದು ಬಟ್ಟೆಯನ್ನು ಸುತ್ತಿಕೊಂಡು ಬಂದಿದ್ದಾನೆ. ದೂರದಲ್ಲಿ ನಿಂತುಕೊಂಡು ಕಣ್ಣೀರುಗರಿತಾ ಅಸಹಾಯಕನಾದರೂ ಕೂಡ ಮನಸ್ಸಿನಲ್ಲಿ ಯಾವ ರೀತಿಯ ವೇದನೆಗಳಿದ್ದರೂ ಕೂಡ ಸಂತುಷ್ಟ ಭಾವದಿಂದ, ಮುಖದಿಂದ, ಸಂತೃಪ್ತ ಮನದಿಂದ ಭಗವಂತನ ಒಂದು ದರ್ಶನ ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾನೆ. ಅವನು ಈ ಥರ ನಿಂತುಕೊಂಡು ನೋಡ್ತಾನೆ ಇರಬೇಕಾದ್ರೆ ಪರ್ಲಂಕಿ ಬಂದು ಅಲ್ಲೇ ನಿಲ್ಲುತ್ತೆ. ನಮಗೆ ಅಪ್ಪಣೆ ಏನಾಗಿದೆ ಅಂತ ಹೇಳಿದ್ರೆ, ಶರೀರವಾಣಿಯ ಪ್ರಕಾರ ಭಗವಂತನ ವಾಣಿ ಏನಿದೆ ಅಂತ ಹೇಳಿದ್ರೆ, ಒಂದು ಕೈಯನ್ನು ಕಳ್ಕೊಂಡಿರ್ತಕ್ಕಂಥವನಿದ್ದಾನೆ, ಅವನನ್ನೇ ಆ ಪಲ್ಲಕ್ಕಿಯಲ್ಲಿ ಕೂರಿಸಿ ನನ್ನ ದರ್ಶನಕ್ಕಾಗಿ ಒಳಗಡೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ. ಇವನು ಕಕ್ಕಾಬಿಕ್ಕಿ ಆಗ್ತಾನೆ. ಭಗವಂತ, ಇಷ್ಟು ಜನರು ಸೇರಿದ್ದಾರೆ, ಅದರ ಮಧ್ಯದಲ್ಲಿ ಒಂದು ಕೈ ಇಲ್ಲದವನು ನಾನು ಮಾತ್ರ, ನನ್ನನ್ನೇ ನೀನು ಒಳಗಡೆ ಕರೀತಾ ಇದ್ದೀಯ, ಅದು ಕೂಡ ನಿತ್ಯವೂ ಕೂಡ ಉತ್ಸವಕ್ಕೆ ಹೊರಡ್ತಕ್ಕಂಥ ನಿನ್ನ ಬಿಂಬಗಳನ್ನು ಇಟ್ಕೊಂಡು ನಗರ ಪ್ರದಕ್ಷಿಣೆ ಉತ್ಸವಕ್ಕೆ ಹೊರಡ್ತಕ್ಕಂಥ ಪಲ್ಲಂಕಿಯಲ್ಲಿ ನನ್ನನ್ನು ಕೂರಿಸಿ ಇಲ್ಲಿವರೆಗೆ ಕರ್ಕೊಂಡು ಬರಬೇಕು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀಯಲ್ವೋ, ನಾನು ಇದಕ್ಕೂ ನಿಜವಾಗಿಯೂ ನಾನು ಇದಕ್ಕೆ ಪಾತ್ರನೇ. ಯಾವುದೇ ಒಂದು ಇದರಲ್ಲಿ ಮಾನದಂಡವನ್ನು ನೋಡಿದರೂ ಕೂಡ ಜಾತಿಯಿಂದಾಗಲಿ, ಸ್ಥಾನಮಾನದಿಂದಾಗಲಿ, ವಿದ್ವತ್ತಿನಿಂದಾಗಲಿ, ಭಕ್ತಿಯನ್ನು ಭಕ್ತಿಯ ಮಾಡುವಂಥ ಒಂದು ವಿಧಾನ, ಯಾವುದೇ ಮಾನದಂಡದಿಂದ ನೋಡಿದ್ರೂ ಕೂಡ ಇಂಥ ಒಂದು ಪುರಸ್ಕಾರಕ್ಕೆ ನಾನು ಯೋಗ್ಯನಲ್ಲ. ಏನು ಮಾಡಲಿ ನಾನು, ಆದರೆ ನಿನ್ನ ಅಪ್ಪಣೆ ಇದು ಅಂತ ಹೇಳ್ಕೊಂಡ್ಬಿಟ್ಟು ಅವನನ್ನು ಪಲ್ಲಕ್ಕಿಯಲ್ಲಿ ಕೂತ್ಕೊಳ್ತಾನೆ. ಅವನನ್ನು ದೇವಾಲಯದ ಒಳಗಡೆ ಭಾಗಕ್ಕೆ ತಂದು ನಿಲ್ಲಿಸ್ತಾರೆ. ಪಲ್ಲಕ್ಕಿಯಿಂದ ಇಳಿತಾನೆ, ನೋಡ್ತಾನೆ, ಭಗವಂತನನ್ನು ನೋಡ್ತಾನೆ. ಪೂರಿಯ ಜಗನ್ನಾಥನನ್ನು ನೀವೆಲ್ಲರೂ ಹೋದಾಗ ಬಹುಶಃ ಅನೇಕ ಮಂದಿ ನಿಮ್ಮಲ್ಲಿ ನೋಡಲಿಕ್ಕೂ ಸಾಕು. ಅಲ್ಲಿ ಜಗನ್ನಾಥನಿಗೆ 2 ಕೈಗಳು ಇಲ್ಲ, 2 ಕಾಲುಗಳು ಇಲ್ಲ, ಕಣ್ಣುಗಳು ಇಷ್ಟೆಷ್ಟು ದೊಡ್ಡ ಇದಾಗಿ ಇದುಗಳು ನೋಡುವಂಥದ್ದು ಭೀಕರವಾದಂತಹ ದೃಶ್ಯ. ಇಷ್ಟಿಷ್ಟು ದೊಡ್ಡ ಕಣ್ಣುಗಳು ಇರುವುದರಲ್ಲಿ ರೆಪ್ಪೆಯಿಂದ ಹೊರಗೆ ಬಂದಿದ್ದಾವೆ ಕಣ್ಣ ಗುಡ್ಡೆಗಳು. ಮೊದಲ ಬಾರಿಗೆ ನೋಡಿದಂತಹ ಜಗನ್ನಾಥ, ಇವನ ಕಸಾಯಿ ಜಗನ್ನಾಥನನ್ನು ಕುರಿತು ಹೇಳ್ತಾರೆ, ಭಗವಂತ ನನಗೆ ಒಂದು ಕೈ ಮಾತ್ರ ಇಲ್ಲ, ನಿನಗೆ 2 ಕೈಗಳು 2 ಕಾಲುಗಳು ಇಲ್ಲಲ್ವಾ, ನಿನ್ನನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ. ಮೊದಲ ಬಾರಿಗೆ ನಿನ್ನ ನೋಡಿದೆ, ಅಪೂರ್ಣವಾಗಿರ್ತಕ್ಕಂತಹ ನಿನ್ನ ಈ ಒಂದು ಮುಖ, ಇದನ್ನು ನೋಡಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು 2 ಕೈಗಳನ್ನು ಸೇರಿಸಿ ಎಷ್ಟು ಸಾಧ್ಯನೋ ಅಷ್ಟು ಎತ್ತರಕ್ಕೆ ಕೊಂಡೋಗ್ಲಿಕ್ಕೆ ಹೊರತಾನೆ. ಒಂದು ಕೈ ಇಲ್ಲ, ಗೊತ್ತಿಲ್ಲ ಅವನಿಗೆ, ಒಂದು ಕೈ ಮಾತ್ರ ಮೇಲ್ಭಾಗಿಗೆ ಹೋಗ್ತಾ ಇದೆ, 2ನೇ ಕೈ ಬರ್ತಾ ಇಲ್ಲ. ಕಣ್ಣು ಮುಚ್ಚಿಕೊಂಡು ಕಣ್ಣೀರ್ಗರಿತಾ ಕೇಳ್ತಾನೆ, ಭಗವಂತ ಈ ರೂಪವನ್ನು ನಾನು ಹೇಗೆ ನೋಡಲಿ, ನನ್ನಿಂದ ಆಗ್ತಾ ಇಲ್ಲ ಇದನ್ನು ನೋಡೋಕ್ಕೆ. ಇಷ್ಟಾಗುವಾಗ ಆಶ್ಚರ್ಯಕರದ ರೀತಿಯಲ್ಲಿ ಪಂಡರಾಪುರದ ವಿಠ್ಠಲನ ಹತ್ತಿರ ಭಕ್ತ ಕುಂಬಾರ ಹೋಗಿ 2 ಕೈಗಳನ್ನು ಕಡಿದುಕೊಂಡು ಮಗನನ್ನು ಕಳ್ಕೊಂಡು ಹೋಗಿ ಅಲ್ಲಿ ವಿಠ್ಠಲ ವಿಠ್ಠಲ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಯಾವುದು ಎಲ್ಲಿಂದ ಗೊತ್ತಿಲ್ಲ 2 ಕೈಗಳು ಬಂದು ನಿಂತಿದ್ದಾವಲ್ಲಿ, ಬಂದಿದ್ದಾವಲ್ಲಿ. ಭಗವಂತನ ಅನುಗ್ರಹ ಭಕ್ತನ ಮೇಲೆ ಇದ್ದರೆ ಯಾವ ಕಾಲಕ್ಕೂ ಅವನು ಕಾಪಾಡ್ತಾನೆ ಎನ್ನುವಂತಹ ಒಂದು ಅದಮ್ಯವಾದಂತಹ ಆ ಒಂದು ವಿಶ್ವಾಸ ನಿಮ್ಮೊಳಗೆ ಇದ್ದರೆ ತದ್ರೂಪವಾಗಿ ಪರಮಾತ್ಮನ ಅವನನ್ನು ಕಾಪಾಡ್ತಾನೆ ಎನ್ನುವುದಕ್ಕೆ ಸಾದೃಶ್ಯವಾದಂತಹ ಒಂದು ಉದಾಹರಣೆ ಇದು. ಏನೇ ಇರಲಿ, ಈ ಸಂದರ್ಭದಲ್ಲಿ ತುಳಸಿದಾಸರ ಒಂದು ಜೀವನವನ್ನು ಸ್ವಲ್ಪ ಉಲ್ಲೇಖ ಮಾಡಲಿಕ್ಕೆ ನಾನು ಉಪೇಕ್ಷೆ ಪಡ್ತೇನೆ. ತುಳಸಿದಾಸರು ಅದ್ಭುತ ಕವಿ, ತುಳಸಿ ರಾಮಾಯಣ ಬರೆದವರು, ಅನೇಕ ರಚನೆಗಳನ್ನೆಲ್ಲ ಮಾಡಿದವರು, ರಾಮಾಯಣ ಕಾಲದಲ್ಲಿದ್ದವರು. ಅವರು ಒಮ್ಮೆ ಪುರಿಯ ಜಗನ್ನಾಥನನ್ನು ನೋಡೋಕ್ಕೆ ಬರ್ತಾರಂತೆ. ದೇವಾಲಯದ ಒಳಗಡೆ ಸೇರಿದ ತಕ್ಷಣ 2 ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚಿಕೊಂಡು ಕೇಳ್ತಾರಂತೆ, ಭಗವಂತ ನಿನ್ನನ್ನು ನಾನು ನೋಡಲಾರೆ. 2 ಕೈ 2 ಕಾಲು ಇಲ್ಲದಂತಹ
ಗುಡ್ಡೆಗಳಂದು ಕಣ್ಣು ಗುಡ್ಡೆಗಳು ಹೊರಗ ಭಾಗಕ್ಕೆ ನಿಂತಿರ್ತಕ್ಕಂಥ ನಿನ್ನ ಈ ಸ್ವರೂಪವನ್ನು ನೋಡೋದಕ್ಕೆ ನನ್ನಿಂದ ಆಗುವುದಿಲ್ಲ. ಕಣ್ಣು ಮುಚ್ಚಿಕೊಳ್ತಾ ಇರುತ್ತೆ, ಅಳ್ತಾರಂತೆ. ಆಗ ಅವನಿಗೆ ಭಗವಂತನಿನ ವಾಣಿ ಕೇಳಿಸ್ತದೆ. ನೀನು ರಚನೆ ಮಾಡಿರ್ತಕ್ಕಂಥ ಎಲ್ಲ ಕಾವ್ಯಗಳಲ್ಲಿ ಭಗವಂತ ನೀನು ಸರ್ವತ್ರ ವ್ಯಾಪಿ, ನಿನಗೆ ಕೇಳಿಸದೇ ಇರತಕ್ಕಂಥ ನಮ್ಮ ಮಾತು ಎಲ್ಲಿಯಾದರೂ ಇದೆಯೋ? ನೀನು ತಿನ್ನೋದಿಲ್ಲ ಅಂತ ಹೇಳ್ತಾರೆ, ನೀನು ತಿನ್ನದೇ ಇರತಕ್ಕಂಥ ವಸ್ತು ಇದೆಯೋ? ಕೌನ್ कहता है ಭಗವಾನ್ ಖಾತೆ नहीं, ಬೇಲ್ ಶಬರಿ ಜೈಸೆ ಖಿಲಾನೆ ವಾಲಾ नहीं. ಶಬರಿ ಕೊಟ್ಟಿರ್ತಕ್ಕಂತಹ ಆ ಬೋರೆ ಹಣ್ಣುಗಳನ್ನು ತಿಂದಂತಹ ಪ್ರಭು ಶ್ರೀರಾಮಚಂದ್ರ ಅವಳಲ್ಲಿರ್ತಕ್ಕಂಥ ಸಾರ್ಥಕ ಅರ್ಪಣೆಯನ್ನು ಮಾತ್ರ ಸ್ವೀಕಾರ ಮಾಡಿ ಅವಳಿಗೆ ಯಾವುದೋ ಒಂದು ಶಾಪಗ್ರಸ್ತರಾಗಿರ್ತಕ್ಕಂತಹ ಸ್ಥಿತಿಯಿಂದ ಮುಕ್ತಳನ್ನಾಗಿ ಮಾಡಿ ಅನುಗ್ರಹ ಮಾಡಿದ್ದು. ಕೌನ್ कहता है ಭಗವಾನ್ ಸೋತೆ नहीं, ಮಾ ಯಶೋದಾ ಜೈಸೆ ಸುಲಾನೆ ವಾಲಾ नहीं. ತಾಯಿ ಯಶೋದೆಯಂತೆ ನನ್ನನ್ನು ತೊಡೆಯಲಿಟ್ಟು ನನ್ನನ್ನು ಮಲಗಿಸೋರಿದ್ದರೆ ಭಗವಂತನೂ ಮಲಗಿಸ್ತಾನೆ. ಎಲ್ಲ ರಚನೆಗಳ ಹಿಂದೆ ಇರತಕ್ಕಂಥ ಇದು ನಿನ್ನ ಕಾವ್ಯಗಳಲ್ಲಿ ಭಾವನೆ ಇಲ್ಲದಂತಹ ಕಾವ್ಯಗಳಿಗೆ ಏನು ಬೆಲೆ ಇದೆ? ಇಷ್ಟೇನಾ ನೀನು ನನ್ನನ್ನು ಅರ್ಥ ಮಾಡಿಕೊಂಡಿರೋದು ಅಂತ ಹೇಳಿದಾಗ ಎರಡೂ ಕೈಗಳನ್ನು ತನ್ನಷ್ಟಕ್ಕೆ ಮುಖದ ಮೇಲೆ ಇಟ್ಟಿರ್ತಕ್ಕಂಥ ಕಣ್ಣುಗಳ ಇಟ್ಟಿರ್ತಕ್ಕಂಥ ಕೈಗಳನ್ನು ಎರಡನ್ನೂ ಆ ಪಕ್ಕಕ್ಕೆ ಸರಿಸಿ ನೋಡ್ತಾನಂತೆ, ಕಣ್ಣೀರುಗರಿತಾನಂತೆ. ಭಗವಂತ ಭಾವನೆಗೆ ಒಲಿಯೋವನು ನೀನು, ಶಬ್ದ ಪ್ರಯೋಗಕ್ಕೆ ಪಾಂಡಿತ್ಯಕ್ಕೆ ಅಲ್ಲ, ಭಾವಗಳಿಗೆ ಒಬ್ಬ ಇದು ಶರಣಾಗುವವನು ನೀನು ಅಂತೇಳಿ ನನಗೆ ಈಗ ಅರ್ಥ ಆಯಿತು ಅಂಥೇಳಿ ತುಳಸಿದಾಸರ ಒಂದು ಉಲ್ಲೇಖವನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮೆದುರಿಗೆ. ಸರಿ, ಸದನ್ಕಸಾಯಿ ವಿಚಾರ ಬರೆದಾಗ ಹೇಳ್ತಾನಂತೆ, ಎರಡು ಕೈಗಳು ಅವನಿಗೆ ಇನ್ನು ಕಡಗತಿ ಅವರ ರಾಜಭವನದಲ್ಲಿ ಅವನೊಂದು ಕೈಯಿಂದ ಕಡ್ದು ಹಾಕಿದ್ರಲ್ಲ, ಆ ಎರಡೂ ಕೈಗಳು ಬಂದಿದೆ. ಎರಡೂ ಕೈಗಳಿಂದ ಜೋಡಿಸಿ ಹೇಳ್ತಾ ಇದ್ದಾನೆ, ಸಾಕು, ಇದಕ್ಕಿಂತ ಜೀವನದಲ್ಲಿ ಸಾರ್ಥಕತೆ ಪರಮಾವಧಿ ನನಗಿನ್ನು ಬೇಡ. ನನ್ನ ಜೀವಮಾನದಲ್ಲಿ ಮೊದಲ ಬಾರಿಗೆ ನಿನ್ನನ್ನು ಕಾಣಲಿಕ್ಕೆ ಬಂದಿದ್ದೀನಿ, ಆದರೆ ನೀನು ನನಗೆ ದರ್ಶನ ಕೊಟ್ಟ ವಿಧಾನ ಇದನ್ನು ನಾನು ಯಾವತ್ತಿಗೂ ಮರೆಯೋದಿಲ್ಲ ಅಂತ ಹೇಳಿಬಿಟ್ಟು ಸದನ್ಕಸಾಯಿ ಅಲ್ಲಿಂದ ಹೊರಗಡೆ ಬರ್ತಾನೆ. ಅಲ್ಲೇ ಇರ್ತಾನೋ ಅವನು ಜೀವಮಾನ ಪೂರ್ತಿ, ಅವನು ಅಲ್ಲೇ ಇದ್ದುಕೊಂಡು ಅವನ ದೇಹಾಂತ್ಯವಾಗುತ್ತೆ. ಅದರಿಂದ ಈ ಕಥೆಯಲ್ಲಿ ಬರತಕ್ಕಂಥ ಸಾರಾಂಶ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಭಕ್ತರು ಅಂತ ಹೇಳ್ಕೊಂಡು ಭಗವಂತನ ಹತ್ರ ಹೋಗಿ ಅನೇಕ ರೀತಿಯಲ್ಲಿ ನಮ್ಮೆಲ್ಲ ಕಾಮನೆಗಳನ್ನು ಪೂರ್ತಿ ಮಾಡೋ ಭಗವಂತ, ಈ ಒಂದು ಕೆಲಸ ಆಯಿತು ಅಂತ ಹೇಳಿದ್ರೆ ನಿನಗೆ ನಾನು ಹೂವಿನ ಅಲಂಕಾರದ ಪೂಜೆ ಮಾಡಿಸ್ತೀನಿ, ಇಲ್ಲವೇ ನಾನು ಊರ ಮಂದಿಗೆಲ್ಲ ಹೇರ್ಕೊಂಡ್ಬಿಟ್ಟು ನಾನು ಸಂತರ್ಪಣೆ ಮಾಡ್ಕೊಳ್ತೀನಿ, ಇನ್ನೊಂದು ಮಾಡ್ತೀನಿ, ನಿನಗೆ ಸ್ವರ್ಣದ ದ್ವಾರಕ್ಕೆ ಮಾಡಿಕೊಡ್ತೀನಿ. ಇದೆಲ್ಲ ಭಕ್ತಿಯೂ ಕೂಡ ಭಕ್ತಿಯಲ್ಲವೇ? ಹೌದು. ಆದರೆ ಇದು ಕಾಮ್ಯಾರ್ಥ ಭಕ್ತಿ. ಏನೋ ಒಂದು ಕಾಮನೆಯನ್ನು, ಏನೋ ಒಂದು ಇಚ್ಛೆಯನ್ನು ಭಗವತ್ಪಾದದಲ್ಲಿ ಇಟ್ಕೊಂಡ್ಬಿಟ್ಟು ನನಗೆ ಅದು ಸಿಕ್ಕಿದರೆ ನಿನಗೆ ಇದು ಕೊಡ್ತೇನೆ ನಾನು, ಕೊಡುಕೊಳ್ಳುವ ಒಂದು ವ್ಯಾಪಾರ. ಆದರೆ ನಿಜವಾದ ಭಕ್ತಿ ಅಂತ ಹೇಳಿದ್ರೆ ಕೊಡುಕೊಳ್ಳುವ ವ್ಯಾಪಾರ ಆಗಬಾರ್ದು. ಇಲ್ಲಿ ನಿನ್ನ ಅಂತರ್ಯದಲ್ಲಿರತಕ್ಕಂತಹ ಒಂದು ಆ ಕಳಕಳಿಯ ಮುಖಾಂತರ ಪರಮಾತ್ಮ ಪ್ರತ್ಯಕ್ಷವಾಗಿ ಅವನು ಮಾತನಾಡೋದಿಲ್ಲ ಅಂತ ಹೇಳ್ತಾರಲ್ವ, ಅವನು ಮಾತನಾಡುವ ರೀತಿಯಲ್ಲಿ ನಿನ್ನ ಅಂತರ್ಯದಲ್ಲಿ ಇರತಕ್ಕಂಥ ಕಳಕಳಿ ಪ್ರೇರೇಪಿಸುವಂತಹ ಕೆಲಸ ಮಾಡಬೇಕು. ಇದು ನಿಜವಾದ ಭಕ್ತಿ. ಈ ಭಕ್ತಿಗೆ ನನಗೆ ಕಂಡ ಪ್ರಕಾರ ಇದೊಂದು ಉತ್ಕೃಷ್ಟವಾದಂಥ ಉದಾಹರಣೆ ಅಂತೇಳಿ ನಾನು ಭಾವಿಸ್ತೇನೆ. ಎಲ್ಲ ಭಕ್ತರ ಜೀವನಗಳು ಇದು ಒಂದು ಮಾತ್ರ ನಿಮ್ಗೆ ಹೇಳಿದ್ದೀನಿ, ಭಕ್ತರ ಜೀವನ ಪೂರ್ತಿ ಇಂತಹ ಅಸಂಖ್ಯಾತ ಅನುಭವಗಳ ರಾಶಿಗಳೇ ತುಂಬಿಕೊಂಡಿದೆ. ನಾವು ಮಾತ್ರ ಕಣ್ಣು ತೆರೆದು ಇದನ್ನು ನೋಡಬೇಕು, ವಿಶ್ಲೇಷಣೆ ಮಾಡಬೇಕು, ಅರ್ಥೈಸ್ಕೋಬೇಕು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಇದರ ಹಿಂದಿರತಕ್ಕಂತಹ ಜೀವಾಳ ಏನಿದೆಯೋ ಅದನ್ನು ಅರ್ಥೈಸ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡು ಜೀವನ ಸಾರ್ಥಕವಾದರೆ ಬದುಕು ಸಾರ್ಥಕವಾಗುತ್ತೆ. ಈ ಒಂದು ಸಂದೇಶವನ್ನು ಪ್ರತಿಯೊಬ್ಬರೂ ಮನಗಾಣಬೇಕು, ಪ್ರತಿಯೊಬ್ಬರೂ ಕೂಡ ಇದನ್ನು ಅರ್ಥೈಸ್ಕೋಬೇಕು ಅನ್ನುವಂಥ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಈಗೊಂದು ವಿಚಾರಧಾರೆಯನ್ನು ಮುಗಿಸ್ತೇನೆ.